ನಿಮ್ಮ ಹತ್ರ ಬರೀ 200 - 250 ರೂಪಾಯಿ ಇದ್ದರೆ ಸಾಕು, ಬೆಂಗಳೂರಿಂದ ಕೋಟಿಲಿಂಗೇಶ್ವರಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಿಮ್ಮದು ಒನ್ ಡೇನ ಸ್ಪೆಂಡ್ ಮಾಡ್ಬೋದು. ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಹಾಯ್, ಹಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸ್ ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವತ್ತು ನಾವು ಕಡಿಮೆ ಬಜೆಟಲ್ಲೇ ಒನ್ ಡೇ ಔಟಿಂಗ್ ಅಂದರೆ ಬೆಂಗಳೂರಿಂದ ಕೋಟಿಲಿಂಗೇಶ್ವರ ಹೋಗ್ತಾ ಇದ್ದೀವಿ. ನಾವು ಕೋಟಿಲಿಂಗೇಶ್ವರಕ್ಕೆ ಇದು 2ನೇ ಸಲ ಹೋಗ್ತಾ ಇದ್ವಿ. ಫಸ್ಟ್ ಟೈಮು ನಮ್ಮ ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ಹೋಗಿದ್ವಿ. ಊರಿಂದ ನಮ್ಮ ಅಣ್ಣ ಬಂದಿದ್ದರು ಅಂತ ಆವಾಗ ಹೋಗಿದ್ವಿ. ಆವಾಗ ಇನ್ನು ಮಕ್ಕಳೇನೂ ಇರಲಿಲ್ಲ. ಇವಾಗ ಫ್ಯಾಮ್ಲಿ ಸಮೇತ ಅಂದರೆ ಮಕ್ಕಳ ಸಮೇತ ನಾವು ಹೋಗ್ತಾ ಇದ್ವಿ. ಆವಾಗಾದರೆ ನಾವು ಕಾರಲ್ಲಿ ಹೋಗಿದ್ವಿ, ತುಂಬಾ ಖರ್ಚಾಗಿತ್ತು. ಆದರೆ ಈ ಸಲ ಹಾಗಲ್ಲ, ನಾವು ಹೋಗ್ತಾ ಇರೋದು ಕೋಟಿಲಿಂಗೇಶ್ವರಕ್ಕೆ ಟ್ರೈನಲ್ಲಿ. ಅದೇಗಪ್ಪ ಅಂತಂದರೆ ಮೆಜೆಸ್ಟಿಕ್ಕಿಂದ ಟ್ರೈನ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮೆಜೆಸ್ಟಿಕ್ಕಿಂದ ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು, ಟ್ರೈನಲ್ಲಿ ಬೇಕಾದರೂ ಹೋಗ್ಬೋದು. ಬಸ್ಸಲ್ಲಾದರೆ ಒಂದು ಸ್ವಲ್ಪ ಜಾಸ್ತಿ ಸಮಯ ತೊಗೊಳುತ್ತೆ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ. ಟ್ರಾಫಿಕಲ್ಲಿ ಬೆಂಗಳೂರಿಂದ ಪಾಸ್ ಆಗೋಕ್ಕೆ 1.5 ಅವರ್ ಬೇಕಾಗುತ್ತೆ. ಬಸ್ಸಲ್ಲಾದರೆ 3 - 4 ಅವರ್ ಬೇಕಾಗುತ್ತೆ. ಆದರೆ ಟ್ರೈನಲ್ಲಿ ಬರೀ 2 ಗಂಟೆಯಲ್ಲಿ ನೀವು ಕೋಟಿಲಿಂಗೇಶ್ವರ ಹೋಗಿ ತಲುಪ್ಬೋದು. ನಾವು ನಮ್ಮ ಮನೆಯಿಂದ ಬೆಳಗ್ಗೆ 6 ಗಂಟೆಯಿಂದನೇ ಹೊರಟ್ವಿ. ಮೆಜೆಸ್ಟಿಕ್ ತಲುಪೋಷ್ಟರಲ್ಲಿ ಒಂದು 40 ನಿಮಿಷ ಬೇಕಾಯಿತು. ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಕೋರಮಂಡಲ ಟಿಕೆಟ್ ತೊಗೊಂಡ್ವಿ. ಪರ್ ಹೆಡ್ 20 ರೂಪೀಸ್ ಮಾತ್ರ. ನಾವು ಅಂದ್ಕೊಂಡ್ವಿ ಇಷ್ಟೊಂದು ಕಮ್ಮಿ ಟಿಕೆಟನ್ನು, ನಾವು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೋಬೇಕಾದ್ರೆ ಒಬ್ರಿಗೆ 10 ರೂಪೀಸ್ ಇದೆ. ಆದರೆ ಇಲ್ಲಿ ಮೆಜೆಸ್ಟಿಕ್ಕಿಂದ ಕೋರಮಂಡಲಕ್ಕೆ ಬರೀ 20 ರೂಪೀಸ್ ಇದೆ ಅಂತ ಅಂದ್ಕೊಂಡು ಅಲ್ಲಿಂದ 3 ಟಿಕೆಟ್ ತೊಗೊಂಡ್ವಿ. ನಾನು, ನನ್ನ ಹಸ್ಬೆಂಡು ಮತ್ತು ಕಿರಣ್ 3 ಟಿಕೆಟ್ ತೊಗೊಂಡು ಅಲ್ಲಿಂದ ಕೋರಮಂಡಲ ಹೋಗಿ ಇಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಅಲ್ಲಿಂದ ನೀವು ಆಟೋ ಬೇಕಾದರೂ ಹೋಗ್ಬೋದು. ಮತ್ತು ಅಲ್ಲಿಂದ ಬಸ್ಗಳು ಸಿಗುತ್ತೆ. ರೈಲ್ವೆ ಸ್ಟೇಷನಿಂದ ಒಂದು ಸ್ವಲ್ಪ ಮುಂದೆ ನಡ್ಕೊಂಡು ಬಂದರೆ ಬಸ್ಗಳು ಸಿಗುತ್ತೆ. 20 - 30 ರೂಪಾಯಿ ಟಿಕೆಟ್ ಮಾತ್ರ ಇದೆ. ಆಟೋಕ್ಕಂದರೆ ನಾವು 3 ಜನ ಇದ್ವಲ್ಲ, 100 ರೂಪೀಸ್ ತೊಗೊಂಡಿದ್ರು. ಆಟೋಲ್ಲಿ ಬಂದು ನಾವು ಟೆಂಪಲ್ ತಲುಪಿದ್ವಿ, ಅಂದರೆ ಕೊಂಸಂದ್ರ ಕೋಟಿಲಿಂಗೇಶ್ವರ ತಲುಪಿದ್ವಿ. ಅಲ್ಲಿ 20 ರೂಪೀಸ್ ಎಂಟ್ರಿ ಟಿಕೆಟ್ ಇತ್ತು. ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ನಾವು ಬೇಗ ಅಂದರೆ ತುಂಬಾ ಬೇಗ ಹೊರಟಿದ್ವಿ. 9:30 ಅನ್ನೋಷ್ಟರಲ್ಲಿ ನಾವು ಟೆಂಪಲಿಗೆ ಹೋಗಿ ತಲುಪಿದ್ವಿ. ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ತುಂಬಾ ರಶ್ ಆಗಿರುತ್ತೆ, ಜನ ಜಾಸ್ತಿ ಇರ್ತಾರೆ. ಆದರೆ ಇವತ್ತು ಗುರುವಾರ ಆಗಿದ್ದರಿಂದ ತುಂಬಾ ಕಡಿಮೆ ಜನ ಇದ್ದರು. ಆರಾಮಾಗಿ ಎಲ್ಲ ಕಡೆ ನಾವು ದರ್ಶನ ಮಾಡ್ಕೊಂಡ್ವಿ. ಹಾಗೆ ಇವತ್ತು ಏನಕ್ಕೆ ಹೋಗಿದ್ವಿ ಅಂದರೆ, ಇವತ್ತು ನನ್ನ ಬರ್ಡೇ ಅಂದರೆ 19 ಜೂನ್ ನನ್ನ ಬರ್ಡೇ ಇರೋ ಕಾರಣ ಎಲ್ಲಾದರೂ ದೇವಸ್ಥಾನಕ್ಕೆ ಆಚೆ ಹೋಗೋಣ ಅಂತ ನಾವಿವತ್ತು ಕೋಟಿಲಿಂಗೇಶ್ವರ ಬಂದಿರೋದು. ಇಲ್ಲಿ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ, ಶ್ರೀ ಮಂಜುನಾಥ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ, ಅನ್ನಪೂರ್ಣೇಶ್ವರಿ, ಸುಬ್ರಹ್ಮಣ್ಯ ಸ್ವಾಮಿ, ಸಂತೋಷಿ ಮಾತಾ, ಪಾಂಡುರಂಗ ಸ್ವಾಮಿ, ಪಂಚಮುಖಿ ಗಣಪತಿ, ರಾಮ, ಲಕ್ಷ್ಮಣ, ಹನುಮಂತ, ವಾಸಕಿ ಕನ್ಯಕಾ ಪರಮೇಶ್ವರಿ, ನವಗ್ರಹ, ಅಯ್ಯಪ್ಪ ಸ್ವಾಮಿ, ಹಾಗೆ ಸಾಯಿಬಾಬಾ ದೇವ್ರದೆಲ್ಲ ದರ್ಶನವೂ ಒಂದೇ ಕಡೆ ನಾವಿಲ್ಲಿ ಮಾಡ್ಕೋಬಹುದು. ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನು ಒಳಗಡೆ ಹೋದರೆ 108 ಅಡಿ ಶಿವಲಿಂಗನ ನಾವಲ್ಲಿ ನೋಡ್ಬೋದು. ತುಂಬಾ ದೊಡ್ಡದಾಗಿದೆ. ಹಾಗೆ ಅದರ ಅಪೋಸಿಟಲ್ಲಿ ಅಂದರೆ ಶಿವಲಿಂಗದ ಅಪೋಸಿಟಲ್ಲಿ ತುಂಬಾ ದೊಡ್ಡದಾದ ನಂದಿ ಕೂಡ ಇತ್ತು. ಇಲ್ಲಿ 90 ಲಕ್ಷ ಪ್ಲಸ್ ಶಿವಲಿಂಗಗಳಿದ್ವು. ನಮ್ಮ ಮನಸ್ಸಲ್ಲಿ ಏನಾದರೂ ಆಸೆಗಳಿದ್ದರೆ ಅದನ್ನು ದೇವ್ರ ಹತ್ರ ಕೇಳಿಕೊಂಡು ಹರಕೆನ ಹೊತ್ಕೊಂಡು ಆಸೆಗಳೆಲ್ಲ ನೆರವೇರಿದ ಮೇಲೆ ಅಲ್ಲಿ ಲಿಂಗಗಳ ಪ್ರತಿಷ್ಠಾಪನೆಯೂ ಮಾಡ್ತಾರಂತೆ. ಹಾಗೆ ನೀವು ನೋಡ್ಬೋದು, ಅಲ್ಲಿ ಒಂದೊಂದು ಲಿಂಗಗಳ ಕೆಳಗಡೆನೂ ಯಾರ್ಯಾರು ಪ್ರತಿಷ್ಠಾಪನೆ ಮಾಡಿದ್ರು, ಯಾವಾಗ ಮಾಡಿದ್ರು ಅಂತ ಇಸ್ವಿ ಸಮೇತ ಎಲ್ಲನೂ ಹಾಕಿದ್ರು. ಹೀಗೆ ಅನೇಕ ಭಕ್ತರು ಅಲ್ಲಿ ಬಂದು ಹರಕೆನ ಹೊತ್ಕೊಂಡು ಲಿಂಗಗಳ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ನೋಡ್ಬೋದು ನೀವು, ಜನನೂ ಕಡಿಮೆ ಇದ್ದರು. ತುಂಬಾ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಮೆಮೊರಿಗಂತ ಒಂದು ಸ್ವಲ್ಪ ಫೋಟೋ ವೀಡಿಯೋಗಳನ್ನೆಲ್ಲ ತೊಗೊಂಡು ಆರಾಮಾಗಿ ಅಲ್ಲಿ ಕೂತ್ಕೊಂಡ್ವಿ. ಶಿವಲಿಂಗದ ದರ್ಶನ ಆದಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ಸ್ವಲ್ಪ ಚಿಕ್ಕದು ಶಿವಲಿಂಗ ಪ್ರತಿಷ್ಠಾಪನೆ ಇದೆ. ಶಿವಲಿಂಗ ಮುಂದೆ ಮತ್ತು ನಂದಿನೂ ಇತ್ತು. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲಿ ಚಿಕ್ಕ ಚಿಕ್ಕ ಲಿಂಗಗಳೆಲ್ಲ ದರ್ಶನ ಮುಗಿಸ್ಕೊಂಡು
ಬೆಂಗಳೂರಿಂದ ಕೋರಮಂಡಲ್ಗೆ ಬೆಳಗ್ಗೆ 7 ಗಂಟೆ ಟ್ರೈನ್ ನಾವು ಹತ್ಕೊಂಡ್ವಿ. ಟ್ರೈನು ಟೈಮಿಂಗ್ ಪ್ರಕಾರ ಇದೆ. ಇನ್ನು ಮಧ್ಯಾಹ್ನ ಹೊರಡೋಕ್ಕೆ ನಾವು ಇನ್ನು ಕೋರಮಂಡಲದಿಂದ ಬೆಂಗಳೂರಿಗೆ ಟ್ರೈನ್ ಹತ್ಕೋಬೇಕಾಗಿತ್ತು. ಕೋರಮಂಡಲದಿಂದ ಬೆಂಗಳೂರಿಗೆ 1:40 ಟ್ರೈನ್ ಇತ್ತು. ಸೊ ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ ನಾವು. ಇಲ್ಲಿ ಬರೀ 2 ಅವರ್ ಸಾಕಾಗುತ್ತೆ. ಹಾಗೆ ನಾವು ಇನ್ನು ಟೈಮ್ ಇದೆ ಅಂತ ಒಂದು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಆರಾಮಾಗಿ ನೋಡಿಕೊಂಡು ಇನ್ನು ಅಲ್ಲಿಂದ ಆಚೆಗಡೆ ಬಂದರೆ ನಾವು ಶಾಪಿಂಗು ಕೂಡ ಮಾಡ್ಬೋದು. ಚಿಕ್ಕವ್ರಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ಶಾಪಿಂಗ್ ಎಲ್ಲ ಇದೆ. ಹಾಗೆ ಇನ್ನು ಬೆಳಗ್ಗೆ ಬೇಗ ಹೋಗಿದ್ವಿ ಅಂತ ಅಲ್ಲೇ ತಿಂಡಿನೂ ತಿನ್ಕೊಂಡ್ವಿ. ಅಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಗಳು ಎಲ್ಲನೂ ಸಿಗುತ್ತೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಆಚೆಗಡೆ ಬಂದಾದಮೇಲೆ ನನ್ನ ಮಕ್ಕಳಿಗೆ ಪುಟಾಣಿ ನಾಯಿ ಮರಿ ಒಂದು ಸಿಕ್ಕಿತ್ತು. ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಾಯಿ ಮರಿ ಜೊತೆ ಆಟ ಆಡಿಕೊಂಡ್ರು. ದೇವ್ರ ಪೂಜೆ ಹೊಟ್ಟೆ ಪೂಜೆ ಎಲ್ಲ ಆದಮೇಲೆ ಅಲ್ಲಿಂದ ನಾವು ಅಂದರೆ ಕೊಂಸಂದ್ರದಿಂದ ಕೋರಮಂಡಲಗೆ ಬಸ್ ಹತ್ಕೊಂಡ್ವಿ. ಅಲ್ಲಿಂದ ಒಂದು 10-15 ಮಿನಿಟ್ಸ್ ಅಷ್ಟೇ ಬೇಕಾಗುತ್ತೆ ಹೋಗೋಕ್ಕೆ. ಅಲ್ಲಿಂದ ಕೋರಮಂಡಲ ಹೋದ್ವಿ. ಇನ್ನು 1 ಅವರ್ ಟೈಮ್ ಇತ್ತು. ಹಾಗೆ ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಅಂದರೆ ಟ್ರೈನ್ ಮಧ್ಯಾಹ್ನ 1:40 ಟಿಕೆಟ್ ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಟ್ರೈನ್ ಬಂತು. ಅಲ್ಲಿಂದ ಟ್ರೈನ್ ಹತ್ಕೊಂಡು ಇನ್ನು ನಾವು ಬೆಂಗಳೂರು ಬಂದು ತಲುಪುವಷ್ಟರಲ್ಲಿ ಮಧ್ಯಾಹ್ನ 4 ಗಂಟೆ ಆಗೋಯಿತು. ಆದರೆ ಈವ್ನಿಂಗ್ ಟೈಮಲ್ಲಿ ಮೆಜೆಸ್ಟಿಕ್ಕಿಂದ ನಮ್ಮ ಮನೆಗೆ ಬರೋಷ್ಟರಲ್ಲಿ ಅಂದರೆ ಮೆಜೆಸ್ಟಿಕ್ಕಿಂದ ಎಲೆಕ್ಟ್ರಾನಿಕ್ ಸಿಟಿ ಬರೋಷ್ಟರಲ್ಲಿ ಟ್ರಾಫಿಕ್ ಎಷ್ಟು 2 ಅವರ್ ಬೇಕಾಯಿತು. ನಾವು ಅದೇ ಅನ್ಕೋತಾ ಇದ್ವಿ. ಕೋಲಾರ ಹೋಗಿ ಬಂದ್ವಿ, ಅಲ್ಲೂ ನಮಗೆ ಅಷ್ಟೊಂದು ಸಾಕಾಗಿಲ್ಲ. ಈ ಟ್ರಾಫಿಕಲ್ಲೇ ತುಂಬಾ ಸಾಕಾಯಿತು, ಸುಸ್ತಾಯಿತು ಅಂತ. ಆದರೆ ಇವತ್ತಿನ ದಿನ ತುಂಬಾ ಹ್ಯಾಪಿಯಾಗಿ ಕಳ್ಕೊಂಡು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ರಜೆ ಟೈಮಲ್ಲಿ ಕಡಿಮೆ ಬಜೆಟಲ್ಲಿ ಒನ್ ಡೇ ಔಟಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಮಿಸ್ ಮಾಡಿದೆ ಒಂದ್ಸಲ ಕೋಟಿಲಿಂಗೇಶ್ವರ ಹೋಗಿ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.